ರಾಕ್ಷಸು ನನ್ನ ಮಕ್ಕಳನ್ನ ಸಂಹಾರ ಮಾಡಕ್ಕೆ ಆ ಕೃಷ್ಣ ಪರಮಾತ್ಮ ಮತ್ತೆ ಇನ್ನೊಂದ್ ಜನ್ಮ ಅವತಾರ ತಾಳ್ಬೇಕು. ಅಲ್ಲಿ ಗಂಟ ನಾನು ನೀನು ತುಮ್ಕಿರೋದೇ ಲೇಸು. ನಿಮ್ಮ ಹೆಸರೇನು? ರಾಮಣ್ಣ ಅಂತ. ಒಂದು ಫೋಟೋ ತಗೊಂಡ್ಲಾ? ನನ್ ಫೋಟೋ ಯಾಕೆ ಬೇಕು? ಪೇಪರ್ನಲ್ಲಿ ಹಾಕೋಕೆ. ತಗೋ ಅಮ್ಮ. ಬಂದ್ಬಿಟ್ರಲ್ಲಮ್ಮ ಆ ರಾಕ್ಷಸನ್ ಕಡೆಯವರು. ಹೋಗು ಹೋಗು ಹೋಗಮ್ಮ. ನಮಸ್ಕಾರ. ನೀವೇನ ಪ್ರೆಸ್ ರಿಪೋರ್ಟರ್? ಹೌದು. ನಮ್ ಲೀಡರ್ ವಿಚಾರ ತಿಳ್ಕೋಬೇಕು ಅಂತ ಅಲ್ಲಿ ಇಲ್ಲಿ ವಿಚಾರಿಸ್ತಿದ್ರಂತೆ. ಹೌದು. ಅಯ್ಯೋ, ಅಲ್ಲಿ ಇಲ್ಲಿ ಚಿಲ್ಡ್ರವನ್ನೆಲ್ಲ ವಿಚಾರಿಸೋ ಬದಲು ನೇರವಾಗಿ ನಮ್ಮ ಯಜಮಾನ್ ಹತ್ರನೇ ಕೇಳಿ ಎಲ್ಲ ಹೇಳ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳ ಪ್ರಶ್ನೆಗೆ ನಮ್ಮ ಲೀಡರು ಚಕಾರ ಎತ್ತೋಲ್ಲ. ಅದಕ್ಕೆ ತಮ್ಮನ್ ಕರ್ಕೊಂಡು ಬರೋದು ಕಾರ್ ಕಳ್ಸಿದ್ದಾರೆ. ಬನ್ನಿ ಹೋಗೋಣ. ಬೇಡ, ನನ್ನ ಹತ್ರ ವಾಹನ ಇದೆ. ನೀವು ಮುಂದೆ ಹೋಗಿ, ನಾನು ಫಾಲೋ ಮಾಡ್ತೀನಿ. ತಪ್ಪಿಸ್ಕೊಂಡ್ಬಿಟ್ಲು. ಏ ಕಾಳಿ, ಸವಾ ಹಿಂದೂ ಕಾರಣ. ಬೇಗ ಬೇಗ. ಸರ್, ನೀವಾ? ಹಳ್ಳಿ ಜನ ನನ್ನ ಚೇಸ್ ಮಾಡ್ತಾ ಇದ್ದಾರೆ ಸರ್. ಹೀಗಾಗುತ್ತೆ ಅಂತ ಗೊತ್ತಾಗಿ ನಮ್ಮಮ್ಮ ಇಲ್ಲಿ ಕಳಿಸಿದ್ದಾರೆ. ಕೂತ್ಕೊಳ್ಳಿ. ಅವಳು ಯಾವ್ದೋ ಜೀಪ್ ನಲ್ಲಿ ಕೂರ್ತಾ ಇದ್ದಾಳೆ. ನನ್ನ ವೆಹಿಕಲ್. ನಡಿಗಯ್ಯ. ಓ ಸರ್, ಮೆತ್ತಿಗೆ ನನ್ನ ವೆಹಿಕಲ್. ಇಳಿಬೇಕಾಗೆ. ಸಾರಿ, ಇಲ್ಲ ಇಲ್ಲ, ಬನ್ನಿ ಬನ್ನಿ, ಸುಮ್ಮನೆ. ಬರ್ತಾ ಇದ್ದಾರೆ. ಬನ್ನಿ ಸುಂದರ, ಬಾಟ ಕಲಿಸಿ. ಯೋ ಕಾಳಿ, ನೀನ್ ಯಾವ ಸೀಮೆ ಡ್ರೈವರ್ಯ? ಈ ಚಿಕ್ಕ ಗುಡ್ಡ ಹತ್ತಕ್ಕಾಗಲ್ಲ ನಿನ್ ಕೈಲಿ? ಜೀಪ್ ಅಲ್ಲ ಸರ್, ಕಾರು. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅಲ್ಲ, ಇವನು ಯಾವನು ದಿಢೀರ್ನೆ ಬಂದು ಹುಡುಗಿ ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ಅವನ್ ಯಾರೋ ಪೇಪರ್ ನೋನ್ ಇರ್ಬೇಕು ಸರ್. ಯೋ, ಪೇಪರ್ ಈ ರೀತಿ ಗುಡ್ಡ ಹತ್ತಿಸ್ತಾನೆ. ಅವ್ನು ಯಾವನು ಸರ್ಕಸ್ ಕಂಪ್ನಿ ಇರ್ಬೇಕು. ಇದ್ರು ಇರ್ಬೇಕು ಸರ್. ನಾವು ಜೀಪ್ ತರಬೇಕಾಗಿತ್ತು ಸರ್. ಈಗ ಹೇಳ್ತಾ ನೋಡು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ. ನಿಮ್ಮ ಹತ್ರ ತಲೆ ಬಡ್ಕೊಂಡು ಏನ್ ಪ್ರಯೋಜನ? ಹಾ, ಸಿಕ್ಬಿದ್ರು ಅವ್ರ ಆ ಕಡೆ ಹೋಗೋಕ್ಕಾಗೋಲ್ಲ. ಯಾಕೆ ಕೇಳ್ರಿ? ಯಾಕೆ ಅಂದ್ರೆ ಆ ಕಡೆ ನೀರಿದೆ. ಬಂದ್ರೆ ಅವ್ರು ಇದೇ ದಾರಿಲೇ ಬರಬೇಕು.
ಅವಳನ್ನ ನಾವ್ ಹಿಡಿದೆ ಬಿಟ್ರೆ ನಾಳೆ ಪೇಪರ್ನಲ್ಲಿ ಸಿಕ್ಕಾಪಟ್ಟೆ ಬರೆದು ಬಿಡ್ತಾಳೆ. ಆಮೇಲೆ ಸಾಹೇಬ್ರು ನಮ್ಮನ್ನ ಅಷ್ಟೇ. ಕತ್ಲಾಗ್ತಾ ಇದೆ. ನಾನು ಹೋಗಿ ಭೀಮಣ್ಣನಿಗೆ ವಿಷಯ ತಿಳಿಸಿ ಇನ್ನೊಂದಿಷ್ಟು ಜನ ಆಳುಗಳನ್ನ ಕರ್ಕೊಂಡು ಬರ್ತೀನಿ. ನೀವು ಇಲ್ಲೇ ಕಾಯ್ತಾ ಇರಿ. ಮತ್ ರಾತ್ರಿ ಆಯ್ತು ಅಂತ ಮಲಗ್ಬಿಟ್ರ ಕಣ್ಣಾಗ ಎಣ್ಣೆ ಹಾಕೊಂಡು ಅವ್ರು ಬರೋದನ್ನೇ ಕಾಯ್ತಿರ್ಬೇಕು. ಬಂದ್ರೆ ಹಿಡ್ಕೊಂಬಿಡಿ. ಗೊತ್ತಾಯ್ತಿಲ್ಲ? ಏ ಕಾಳಿ ನಡಿ ಹೋಗೋಣ. ಭರತ್, ಸುತ್ತಲೂ ಹೀಗೆ ಪಂಜ್ ಹಚ್ತಾ ಇದ್ರಲ್ಲ, ಯಾಕೆ? ಇದು ಕಾರ್ಡ್ ನೋಡು. ಪ್ರಾಣಿಗಳು ವಿಷ ಜಂತುಗಳು ನಮ್ಮ ಹತ್ರ ಬಂದು ತೊಂದರೆ ಕೊಡದೆ ಇರ್ಲಿ ಅಂತ. ಓಹ್, ಹಾಗೋ, ಗುಡ್ ಐಡಿಯಾ. ಯಾಕೆ ನಗ್ತಿದ್ದೀರಿ? ನೀನು ಕೆಟ್ಟ ಧೈರ್ಯ ನೋಡಿ. ಕೆಟ್ಟ ಧೈರ್ಯ? ಹೌದು ಮತ್ತೆ. ಅಲ್ಲ, ಸರಿಯಾದ ಸಮಯ ನೋಡಿ ನನ್ನ ತಾಯಿ ಎಚ್ಚರಿಕೆ ವಹಿಸಿ ಕಳಿಸಿದ್ದಕ್ಕಾಯ್ತು. ಇಲ್ದರೆ ಏನ್ ಗತಿ? ಯಾವಾಗ್ಲೂ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ಏನ್ ಮಾಡುದು? ನನ್ನ ಉದ್ಯೋಗ ಅಂಥದ್ದು. ನೀನು ಉದ್ಯೋಗ ಯಾವುದೇ ಆಗ್ಲಿ, ನೀನೊಂದು ಹೆಣ್ಣು, ಅದರಲ್ಲೂ ವಯಸ್ಸಿಗೆ ಬಂದ ಹೆಣ್ಣು. ಈ ತರ ಕೆಟ್ಟ ಸಾಹಸ ಕೈ ಹಾಕೋದು ಅಪಾಯ, ಅವಿವೇಕ. ಅದೇನೋ ನಿಜ. ಆದ್ರೆ ಈ ಅವಿವೇಕದಿಂದ ನನಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ನಿಮ್ಮ ಪರಿಚಯ, ಸ್ನೇಹ ಆಯ್ತಲ್ಲ. ಯಾಕೆ? ನನ್ನ ಜೊತೆಲಿರೋದು ನಿಮಗೆ ಇಷ್ಟ ಅಲ್ವಾ? ನೋಡು, ನನಗೆ ಈ ಕೆಲ್ಸಕ್ಕೆ ಬಾರದು ಮಾತೆಲ್ಲ ಹಿಡ್ಸಲ್ಲ. ತುಂಬಾ ಚಳಿ ಆಗ್ತಾ ಇದೆ. ಬೆಂಕಿ ಇದೆಯಲ್ಲ, ಕಾಯಿಸ್ಕೋ. ನಂಗೆ ಗೊತ್ತು. ಆಶಾ, 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 ನೀವಿಲ್ಲೇ ಇದ್ದೀರಾ? ನಾನು ಗಾಬರಿ ಆಗಿದ್ದೆ. ಎಡಕ್ಕೆ 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 ಎಡಕ್ಕೆ. ಸೀದಾ ಸೀದಾ ಸೀದಾ. ಸ್ಟಾಪ್ 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 ಸ್ಟಾಪ್. ಯೋ, ಬರ್ಲಿಲ್ವೇನ್ರಿ? ಇನ್ನೂ ಬರ್ಲಿಲ್ಲ. ಬರ್ಲಿಲ್ವಂತೆ. ಬರ್ಲಿಲ್ಲ. ಆಹಾ, ರಾತ್ರಿ ಎಲ್ಲ ಕಾಡಲೇ ಇರ್ಬಾರ್ದು. ಲೈ ನಡ್ರ, ಕಾಡೆಲ್ಲ ಹುಡ್ಕೋಣ. ಲೈ 4 ಜನ ಆ ಕಡೆ ಹೋಗ್ರ. ಭೀಮಣ್ಣ, ನಾನು. ಓ ಲೈ, ಯಾರೋ ಬರ್ತಾರೋ ಹಾಗಿದೆ. ಅಯ್ಯೋ, ಒಂದ್ ಗುಂಪೆ ಬರ್ತಾರೋ ಹಾಗಿದೆ. ಏನ್ ಮಾಡೋದು? ಬರ್ಲಿ, ನಾನು ನೋಡ್ಕೋತೀನಿ. ಜೀಪು, ಇದೇ ಜೀಪು. ಸಿಕ್ಬಿಟ್ರು ಸಿಕ್ಬಿಟ್ರು ಸಿಕ್ಬಿಟ್ರು. ಭೀಮಣ್ಣ, ಎಲ್ಲೂ ಕಾಣ್ತಿಲ್ವಲ್ಲಣ್ಣ? ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ಬೇಕು. ಕವರ್ ಮಾಡಿ ನೋಡ್ರ. ಹೋಗಿ.
For more updates, like, comment, subscribe to our channel.